ಎರಡು ಪ್ರಾಣದಂತಿದ್ದಂಥ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಈಗ ದೂರ ಆಗಿ ಹೋಗಿದ್ದಾರೆ. ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳಿಗೆ ಇಬ್ಬರು ಕೂಡ ಸಾಕ್ಷಿಯಾಗಿ ಹೋದ್ರು. ಇದಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಆದರೂ ಕೂಡ ಶ್ರೀರಾಮುಲು ಅವರನ್ನ ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಪಕ್ಷ ತೊರೆಯೋ ನಿರ್ಧಾರಕ್ಕೂ ಕೂಡ ಶ್ರೀರಾಮುಲು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರಾಮುಲು ಪಕ್ಷ ಬಿಟ್ಬಿಡ್ತಾರಾ, ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶ್ರೀರಾಮುಲು ಮುನಿಸಿನ ಬಗ್ಗೆಯೇ ಅನುಮಾನ. ಬಿಜೆಪಿ ಹೈಕಮಾಂಡ್ಗೆ ಮಾಜಿ ಸಚಿವ ಸೆಡ್ಡು. ಶ್ರೀರಾಮುಲು ಜನಾರ್ದನ ರೆಡ್ಡಿ ಗಳಸ್ಯ ಕಂಠಸ್ಯ ಜೋಡಿ. ರಾಜ್ಯ ರಾಜಕಾರಣದಲ್ಲಿ ಭಲೈ ಜೋಡಿ ಎನ್ನಿಸಿಕೊಂಡಿದ್ದ ಸ್ನೇಹಿತರು. ಆದ್ರೆ ಈ ಸ್ನೇಹಿತರ ಮೇಲೆ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಸಂಡೂರು ಸೋಲಿನ ಹೆಸರಲ್ಲಿ ಇಬ್ಬರ ಮಧ್ಯೆ ಒಡಕು ಉಂಟಾಗಿ ಪರಸ್ಪರ ಬೀದಿ ಜಗಳ ಮಾಡಿಕೊಂಡ್ರು. ಹೌದು, ಈ ಗಣಿ ಧಣಿಗಳ ಓಪನ್ ವಾರ್ಗೆ ತಲ್ಲಣಗೊಂಡ ಕೇಸರಿ ಪಡೆ ತಕ್ಷಣ ಅಲರ್ಟ್ ಆಗಿ ಬಂಡಾಯ ಶಮನಕ್ಕೆ ಮುಂದಾಗಿತ್ತು. ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸುದ್ದಿಗೋಷ್ಠಿ ಮಾಡುತ್ತಿದ್ದ ರಾಮುಲುಗೆ ಕರೆ ಮಾಡಿ ಸಮಾಧಾನ ಮಾಡಿದ್ರು. ಅಲ್ಲದೆ ದೆಹಲಿಗೂ ಬರುವಂತೆ ಬುಲಾವ್ ಸಹ ನೀಡಿದ್ರು. ಜನಾರ್ದನ ರೆಡ್ಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ಮುನಿದಿರುವ ರಾಮುಲುರನ್ನ ತಣಿಸಲು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅಖಾಡಕ್ಕಿಳಿದ್ರು. ಶ್ರೀರಾಮುಲು ದೆಹಲಿಗೆ ಬರುವಂತೆ ಹೇಳಿದ್ರು. ಆದ್ರೆ ಶ್ರೀರಾಮುಲು ಮಾತ್ರ ನಡ್ಡಾ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಬಳ್ಳಾರಿಯಲ್ಲೇ ಠಿಕಾಣಿ ಹೂಡುವ ಮೂಲಕ ಹೈಕಮಾಂಡ್ ನಾಯಕರಿಗೆ ಸೆಡ್ಡು ಹೊಡೆದಿದ್ದಾರೆ. ಹೀಗಾಗಿ ಮಾಜಿ ಸಚಿವನ ಬಗ್ಗೆ ಬಿಜೆಪಿ ವರಿಷ್ಠರಿಗೂ ಅನುಮಾನ ಮೂಡಿದೆಯಂತೆ. ರಾಜ್ಯ ನಾಯಕರ ಮಾತಿಗೆ ಕಿಮ್ಮತ್ತು ಕೊಡದ ರಾಮುಲು. ಕಳೆದ ಗುರುವಾರದಿಂದ ಶ್ರೀರಾಮುಲುಗೆ ಮೊದಲು ಬೆಂಗಳೂರಿಗೆ ಬನ್ನಿ ಅಂತ ರಾಜ್ಯ ನಾಯಕರು ಕರೆದಿದ್ರು. ಆದ್ರೆ ರಾಜ್ಯ ನಾಯಕರ ಮಾತಿಗೆ ಕಿಮ್ಮತ್ತು ಕೊಡದ ಶ್ರೀರಾಮುಲು ಇಂದು ನಾಳೆ ಅಂತ ಕಾಲ ಕಳೆದು ಕೇಸರಿ ಬಳಗದಿಂದ ದೂರ ಉಳಿದಿದ್ದಾರೆ. ಅಮಿತ್ ಶಾ ಬುಲಾವ್ಗೆ ಬಗ್ತಾರ ಶ್ರೀರಾಮುಲು. ಇನ್ನು ಜೆಪಿ ನಡ್ಡಾ ರಾಜ್ಯ ನಾಯಕರ ಮಾತಿಗೆ ಬಗ್ಗದ ರಾಮುಲುಗೆ ಸ್ವತಃ ಅಮಿತ್ ಶಾ ಕರೆ ಮಾಡಿದ್ರಂತೆ. ನೀನು ನಮ್ಮ ಮಿತ್ರ, ನಿಮ್ಮ ಜೊತೆ ನಾವಿದ್ದೇವೆ, ದೆಹಲಿಗೆ ಬಾ ಅಂತ ಕರೆದ ಅಮಿತ್ ಶಾ. ಹೀಗಾಗಿ ಅಮಿತ್ ಶಾ ಕರೆದ ಬಳಿಕ ಬಗ್ಗಿದ ರಾಮುಲು ಇಂದು ರಾಜ್ಯ ನಾಯಕರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ರಾಮುಲು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಗೆ ಟೆನ್ಷನ್ ಹೆಚ್ಚಾಗಿದ್ದು ಸ್ವತಃ ಅಮಿತ್ ಶಾ ಅಖಾಡಕ್ಕಿಳಿದು ಮುನಿಸು ತಣಿಸಲು ಮುಂದಾಗಿದ್ದಾರಂತೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಎರಡು ಪ್ರಾಣದಂತಿದ್ದಂಥ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಈಗ ದೂರ ಆಗಿ ಹೋಗಿದ್ದಾರೆ. ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳಿಗೆ ಇಬ್ಬರು ಕೂಡ ಸಾಕ್ಷಿಯಾಗಿ ಹೋದ್ರು. ಇದಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಆದರೂ ಕೂಡ ಶ್ರೀರಾಮುಲು ಅವರನ್ನ ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಪಕ್ಷ ತೊರೆಯೋ ನಿರ್ಧಾರಕ್ಕೂ ಕೂಡ ಶ್ರೀರಾಮುಲು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರಾಮುಲು ಪಕ್ಷ ಬಿಟ್ಬಿಡ್ತಾರಾ, ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶ್ರೀರಾಮುಲು ಮುನಿಸಿನ ಬಗ್ಗೆಯೇ ಅನುಮಾನ. ಬಿಜೆಪಿ ಹೈಕಮಾಂಡ್ಗೆ ಮಾಜಿ ಸಚಿವ ಸೆಡ್ಡು. ಶ್ರೀರಾಮುಲು ಜನಾರ್ದನ ರೆಡ್ಡಿ ಗಳಸ್ಯ ಕಂಠಸ್ಯ ಜೋಡಿ. ರಾಜ್ಯ ರಾಜಕಾರಣದಲ್ಲಿ ಭಲೈ ಜೋಡಿ ಎನ್ನಿಸಿಕೊಂಡಿದ್ದ ಸ್ನೇಹಿತರು. ಆದ್ರೆ ಈ ಸ್ನೇಹಿತರ ಮೇಲೆ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಸಂಡೂರು ಸೋಲಿನ ಹೆಸರಲ್ಲಿ ಇಬ್ಬರ ಮಧ್ಯೆ ಒಡಕು ಉಂಟಾಗಿ ಪರಸ್ಪರ ಬೀದಿ ಜಗಳ ಮಾಡಿಕೊಂಡ್ರು. ಹೌದು, ಈ ಗಣಿ ಧಣಿಗಳ ಓಪನ್ ವಾರ್ಗೆ ತಲ್ಲಣಗೊಂಡ ಕೇಸರಿ ಪಡೆ ತಕ್ಷಣ ಅಲರ್ಟ್ ಆಗಿ ಬಂಡಾಯ ಶಮನಕ್ಕೆ ಮುಂದಾಗಿತ್ತು. ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸುದ್ದಿಗೋಷ್ಠಿ ಮಾಡುತ್ತಿದ್ದ ರಾಮುಲುಗೆ ಕರೆ ಮಾಡಿ ಸಮಾಧಾನ ಮಾಡಿದ್ರು. ಅಲ್ಲದೆ ದೆಹಲಿಗೂ ಬರುವಂತೆ ಬುಲಾವ್ ಸಹ ನೀಡಿದ್ರು. ಜನಾರ್ದನ ರೆಡ್ಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ಮುನಿದಿರುವ ರಾಮುಲುರನ್ನ ತಣಿಸಲು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅಖಾಡಕ್ಕಿಳಿದ್ರು.
ಶ್ರೀರಾಮುಲು ದೆಹಲಿಗೆ ಬರುವಂತೆ ಹೇಳಿದ್ರು. ಆದ್ರೆ ಶ್ರೀರಾಮುಲು ಮಾತ್ರ ನಡ್ಡಾ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಬಳ್ಳಾರಿಯಲ್ಲೇ ಠಿಕಾಣಿ ಹೂಡುವ ಮೂಲಕ ಹೈಕಮಾಂಡ್ ನಾಯಕರಿಗೆ ಸೆಡ್ಡು ಹೊಡೆದಿದ್ದಾರೆ. ಹೀಗಾಗಿ ಮಾಜಿ ಸಚಿವನ ಬಗ್ಗೆ ಬಿಜೆಪಿ ವರಿಷ್ಠರಿಗೂ ಅನುಮಾನ ಮೂಡಿದೆಯಂತೆ. ರಾಜ್ಯ ನಾಯಕರ ಮಾತಿಗೆ ಕಿಮ್ಮತ್ತು ಕೊಡದ ರಾಮುಲು. ಕಳೆದ ಗುರುವಾರದಿಂದ ಶ್ರೀರಾಮುಲುಗೆ ಮೊದಲು ಬೆಂಗಳೂರಿಗೆ ಬನ್ನಿ ಅಂತ ರಾಜ್ಯ ನಾಯಕರು ಕರೆದಿದ್ರು. ಆದರೆ ರಾಜ್ಯ ನಾಯಕರ ಮಾತಿಗೆ ಕಿಮ್ಮತ್ತು ಕೊಡದ ಶ್ರೀರಾಮುಲು ಇಂದು ನಾಳೆ ಅಂತ ಕಾಲ ಕಳೆದು ಕೇಸರಿ ಬಳಗದಿಂದ ದೂರ ಉಳಿದಿದ್ದಾರೆ. ಅಮಿತ್ ಶಾ ಬುಲಾವ್ಗೆ ಬಗ್ತಾರ ಶ್ರೀರಾಮುಲು. ಇನ್ನು ಜೆಪಿ ನಡ್ಡಾ ರಾಜ್ಯ ನಾಯಕರ ಮಾತಿಗೆ ಬಗ್ಗದ ರಾಮುಲುಗೆ ಸ್ವತಃ ಅಮಿತ್ ಶಾ ಕರೆ ಮಾಡಿದ್ರಂತೆ. ನೀನು ನಮ್ಮ ಮಿತ್ರ, ನಿಮ್ಮ ಜೊತೆ ನಾವಿದ್ದೇವೆ, ದೆಹಲಿಗೆ ಬಾ ಅಂತ ಕರೆದ ಅಮಿತ್ ಶಾ. ಹೀಗಾಗಿ ಅಮಿತ್ ಶಾ ಕರೆದ ಬಳಿಕ ಬಗ್ಗಿದ ರಾಮುಲು ಇಂದು ರಾಜ್ಯ ನಾಯಕರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ರಾಮುಲು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಗೆ ಟೆನ್ಷನ್ ಹೆಚ್ಚಾಗಿದ್ದು ಸ್ವತಃ ಅಮಿತ್ ಶಾ ಅಖಾಡಕ್ಕಿಳಿದು ಮುನಿಸು ತಣಿಸಲು ಮುಂದಾಗಿದ್ದಾರಂತೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಎರಡು ಪ್ರಾಣದಂತಿದ್ದಂತಹ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಈಗ ದೂರ ಆಗಿ ಹೋಗಿದ್ದಾರೆ. ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳಿಗೆ ಇಬ್ಬರು ಕೂಡ ಸಾಕ್ಷಿಯಾಗಿ ಹೋದ್ರು. ಇದಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಆದರೂ ಕೂಡ ಶ್ರೀರಾಮುಲು ಅವರನ್ನ ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಪಕ್ಷ ತೊರೆಯೋ ನಿರ್ಧಾರಕ್ಕೂ ಕೂಡ ಶ್ರೀರಾಮುಲು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರಾಮುಲು ಪಕ್ಷ ಬಿಟ್ಬಿಡ್ತಾರಾ, ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶ್ರೀರಾಮುಲು ಮುನಿಸಿನ ಬಗ್ಗೆಯೇ ಅನುಮಾನ. ಬಿಜೆಪಿ ಹೈಕಮಾಂಡ್ಗೆ ಮಾಜಿ ಸಚಿವ ಸೆಡ್ಡು. ಶ್ರೀರಾಮುಲು ಜನಾರ್ದನ ರೆಡ್ಡಿ ಗಳಸ್ಯ ಕಂಠಸ್ಯ ಜೋಡಿ. ರಾಜ್ಯ ರಾಜಕಾರಣದಲ್ಲಿ ಭಲೆ ಜೋಡಿ ಎನ್ನಿಸಿಕೊಂಡಿದ್ದ ಸ್ನೇಹಿತರು. ಆದ್ರೆ ಈ ಸ್ನೇಹಿತರ ಮೇಲೆ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಸಂಡೂರು ಸೋಲಿನ ಹೆಸರಲ್ಲಿ ಇಬ್ಬರ ಮಧ್ಯೆ ಒಡಕು ಉಂಟಾಗಿ ಪರಸ್ಪರ ಬೀದಿ ಜಗಳ ಮಾಡಿಕೊಂಡ್ರು. ಹೌದು, ಈ ಗಣಿ ಧಣಿಗಳ ಓಪನ್ ವಾರ್ಗೆ ತಲ್ಲಣಗೊಂಡ ಕೇಸರಿ ಪಡೆ ತಕ್ಷಣ ಅಲರ್ಟ್ ಆಗಿ ಬಂಡಾಯ ಶಮನಕ್ಕೆ ಮುಂದಾಗಿತ್ತು. ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸುದ್ದಿಗೋಷ್ಠಿ ಮಾಡುತ್ತಿದ್ದ ರಾಮುಲುಗೆ ಕರೆ ಮಾಡಿ ಸಮಾಧಾನ ಮಾಡಿದ್ರು. ಅಲ್ಲದೆ ದೆಹಲಿಗೂ ಬರುವಂತೆ ಬುಲಾವ್ ಸಹ ನೀಡಿದ್ರು. ಜನಾರ್ದನ ರೆಡ್ಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ಮುನಿದಿರುವ ರಾಮುಲುರನ್ನ ತಣಿಸಲು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅಖಾಡಕ್ಕಿಳಿದ್ರು. ಶ್ರೀರಾಮುಲು ದೆಹಲಿಗೆ ಬರುವಂತೆ ಹೇಳಿದ್ರು. ಆದ್ರೆ ಶ್ರೀರಾಮುಲು ಮಾತ್ರ